ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು 18 ತಾರೀಕಿದ್ದು ವ್ಲಾಗ್ ಮಾಡ್ತಾ ಇದ್ದೇನೆ. ಈ ರೀತಿ ವಾಯ್ಸ್ ಕಟ್ ಮಾಡುವ ಅಂತ ಹೇಳಿ. ಈಗ ಮೊದಲಿಗೆ ಮಾರ್ನಿಂಗ್ ಡ್ರಿಂಕ್ ಏನು ಮಾಡೋದು ಅಂತ ಹೇಳಿ ತೋರಿಸ್ತೇನೆ, ಬನ್ನಿ. ಇವತ್ತು ಸ್ವಲ್ಪ ಕೊತ್ತಂಬರಿ ಕಾಳಿನ ಕಷಾಯ ಮಾಡುವ ಅಂತ. ಕೊತ್ತಂಬರಿ ತಂದದ್ದುಂಟು, ಅದು ತುಂಬ ಟೈಮ್ ನನಗೆ ಯೂಸ್ ಆಗೋದಿಲ್ಲ. ಈಗ ಅವತ್ತು ಥೈರಾಯ್ಡ್ ಜೋರಿರುವಾಗ ನಾನು ಡೈಲಿ ಕುಡಿತಿದ್ದೆ. ಈಗ ಬಿಟ್ಟು ಬಿಟ್ಟು ಕುಡಿತಾ ಇದ್ದೇನೆ. ಹಾಗಂತ ಕೊತ್ತಂಬರಿ ಮಸಾಲೆ ಸಾಂಬಾರು ಮಾಡಿದರೆ ಮುಗೀತದಿಲ್ಲ, ಅದು ಮುಗಿಯುವುದಿಲ್ಲ, ಹಾಳಾಗುತ್ತಲ್ಲ. ಅದಕ್ಕೋಸ್ಕರ ಅದನ್ನು ಮುಗಿಸಿಕೊಳ್ಳುವ, ಇಲ್ಲಾಂದರೆ ಅದು ಸುಮ್ಮನೆ ವೇಸ್ಟ್, ದುಡ್ಡು ಕೊಟ್ಟು ತಂದದಲ್ವಾ ಅಂತೇಳಿ. ಆರೋಗ್ಯಕ್ಕೆ ಸಹ ಒಳ್ಳೆಯದು ಕೊತ್ತಂಬರಿ, ಜೀರಿಗೆ. ಇವತ್ತು ಕೊತ್ತಂಬರಿ, ಆಮೇಲೆ ನನಗಿದು ತುಂಬ ಖುಷಿ ಆಗ್ತದೆ ಫ್ಲೇವರ್. ಅಜ್ವೈನ ಸರಿ, ಸಿನಮನ್ ಚಕ್ಕೆ ಪೌಡರ್, ಇದು ಆರ್ಗ್ಯಾನಿಕ್ ಹಳದಿ ಪೌಡರ್ ಸ್ವಲ್ಪ, ಚೆನ್ನಾಗಿ ಕುದೀಲಿ. ಇದು ಮಾರ್ನಿಂಗ್ ಡ್ರಿಂಕ್ ಆಯಿತು ನೋಡಿ. ಇದು ಸ್ವಲ್ಪ ಸೋಸಿಕೊಳ್ಳುವ. ಹೆಸರು ಬೇಳೆ ಇದನ್ನು ಗ್ರೈಂಡ್ ಮಾಡಿ ಇವತ್ತು ಮೂಂಗ್ಲೆಟ್ ಅಂತ ಹೇಳಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಆಮ್ಲೆಟ್ ಬದಲಾಗಿ ಮೂಂಗ್ಲೆಟ್ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ಹೆಸರು ಬೇಳೆಯಲ್ಲಿ ನಿಮಗೆ ಹೈ ಪ್ರೋಟೀನ್ ಕೂಡ ಸಿಗ್ತದೆ. ಹೇಗೆ ಮಾಡೋದು ಅಂತ ನೋಡುವ, ಬನ್ನಿ. ನೋಡಿ, ಮಾರ್ನಿಂಗ್ ಡ್ರಿಂಕ್ ರೆಡಿಯಾಗಿದೆ. ತುಂಬಾ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಬೇಕು. ಅದಕ್ಕೆ ಮೊದಲು ನಾನು ನಿಮಗೆ ಹೇಳ್ತೇನೆ, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರೆಡಿ ಮಾಡಿ ಇಟ್ಟದು. ಅಂದರೆ ಹೆಸರು ಬೇಳೆ ಇದನ್ನು ನೆನೆಸಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿ ಇನ್ನು ಮೂಂಗ್ಲೆಟ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿ ಆಗ್ತದೆ. ಮೂಂಗ್ಲೆಟ್ಟಿಗೆ ನಿಮಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು ಎಲ್ಲ ಹಾಕಿ ಚಟ್ನಿ ಮಾಡಿದರೆ ತುಂಬಾ ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ. ಅದನ್ನು ಮಾಡ್ಕೊಳ್ಳುವ ಅಂತ ಇದ್ದೇನೆ, ಆ ಚಟ್ನಿಯನ್ನು. ಅದನ್ನು ಗ್ರೈಂಡ್ ಮಾಡಿ, ಇದನ್ನು ಗ್ರೈಂಡ್ ಮಾಡಿ, ಇದಕ್ಕೆಲ್ಲ ತರಕಾರಿ ಎಲ್ಲ ಬೇಕು, ಅದನ್ನೆಲ್ಲ ಹೆಚ್ಕೊಳ್ಬೇಕು. ಎಲ್ಲ ರೆಡಿ ಆದಮೇಲೆ ಮತ್ತೆ ಸಿಗ್ತೇನೆ. ಇಲ್ಲಿ ಚಟ್ನಿಗೆ ನೋಡಿ ರೆಡಿ ಮಾಡಿಕೊಂಡಿದ್ದೇನೆ. ಶುಂಠಿ ಒಂದು ತುಂಡು, ಹಸಿಮೆಣಸು ಒಂದು 3-4 ಎಸಳು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಬೇಕಾದರೆ ನೀವು ಇದಕ್ಕೆ ಇನ್ನೆಂತ ಸೇರಿಸೋದು, ತೆಂಗಿನಕಾಯಿ ತುರಿ ಆದರೂ ಸ್ವಲ್ಪ ಸೇರಿಸ್ಕೊಳ್ಬೋದು, ಅಥವಾ ಪುಟಾಣಿ ಕಾಳು ಆ ಥರ ಸೇರ್ಬೋದು. ನಾನಿದೆ ಯಾವುದಿಲ್ಲ, ಇಷ್ಟನ್ನೇ ಗ್ರೈಂಡ್ ಮಾಡ್ಕೊಳ್ತೇನೆ. ಹೇಗಾಗ್ತದೆ ನೋಡುವ. ರುಚಿಗೆ ಎಷ್ಟು ಬೇಕು ಉಪ್ಪು, ಮತ್ತು ಹುಳಿಗೆ ಲಿಂಬೆ ಹಣ್ಣಾದರೂ ಹಾಕ್ಕೊಳ್ಬೋದು, ಹುಣಸೆ ಹಣ್ಣಾದರೂ ಹಾಕ್ಕೊಳ್ಬೋದು. ನೋಡುವ, ಗ್ರೈಂಡ್ ಮಾಡುವ ಮೊದಲೇ ಒಂದು ಸ್ವಲ್ಪ ಲಿಂಬೆ ರಸ ಹಾಕ್ಕೊಳ್ಳುವ. ಅಂದರೆ ಕಪ್ಪಾಗೋದಿಲ್ಲ, ಅದು ಕಲರು ಒಳ್ಳೆದಿರ್ತದೆ. ಲಿಂಬೆ ಹಣ್ಣು ಹಾಕಿ ಆಯಿತು. ಇನ್ನೀಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ತುಂಬ ಉಪ್ಪು ಏನೂ ಬೇಡ, ಸ್ವಲ್ಪನೇ ಸಾಕು. ಉಪ್ಪನ್ನು ಹಾಕ್ಕೊಳ್ಳೋ, ಯಾಕೆಂದರೆ ಇದು ಕಡಿವಾಗ ಸ್ವಲ್ಪ ಆಗ್ತದಲ್ವಾ, ಹಾಗಾಗಿ. ಈಗ ಇದನ್ನು ಗರ್ರ ಮಾಡ್ಕೊಂಡು ಬರ್ತೇನೆ. ಈಗ ನೋಡಿ, ನಮ್ಮ ಯಮ್ಮಿ ಫ್ಲೇವರ್ ಇದ್ದು ಚಟ್ನಿ ರೆಡಿ ಆಯಿತು. ಖಾರ ಮುಂದೆ ಆಗ್ತದೆ ಅಂತ ಹೇಳಿದರೆ ನೀವು ಅದಕ್ಕಿಂತ ಮಾಡಿ ಅಂತ ಹೇಳಿದರೆ, ಖಾರ ಮುಂದೆ ಅಂತಲ್ಲ, ಹೋಟೆಲಲ್ಲೆಲ್ಲ ನಿಮಗೆ ಹೀಗೇನೆ ಮಾಡಿ ಕೊಡ್ತಾರೆ. ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ತುಂಬಾ ಗಟ್ಟಿ ಗಟ್ಟಿ ಮೊಸರು ಹಾಕ್ಕೊಳ್ಳುವ. ಸ್ವಲ್ಪ ಮೊಸರು ಹಾಕಿ ಚೆಂದ ಮಿಕ್ಸ್ ಮಾಡಿ. ಈ ಚಟ್ನಿ ತುಂಬಾ ಟೇಸ್ಟಿ ಆಗ್ತದೆ. ನೀವು ಬಜ್ಜಿ ಬೋಂಡ ಎಲ್ಲ ಮಾಡಿದರೆ ಕೂಡ ಅದಕ್ಕೆ ಸಹ ಈ ಟೈಪ್ ಬೇಕಾದರೆ ನೀವು ಚಟ್ನಿಯನ್ನು ಮಾಡ್ಕೊಳ್ಬೋದು, ಅದಕ್ಕೆ ಸಹ ಟೇಸ್ಟಿಯಾಗಿರ್ತದೆ. ನಾನಿವತ್ತು ಮಾಡುವಂಥ ರೆಸಿಪಿ ಮೂಂಗ್ಲೆಟ್, ಅದು ಕೂಡ ತುಂಬಾ ಚೆನ್ನಾಗಿರ್ತದೆ. ಅದಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಥರ ಚಟ್ನಿ ಮಾಡಿಕೊಂಡ್ರೆ ಬಾಯಲ್ಲಿ ನೀರು ಬರ್ತದೆ ನನಗೆ ಇದನ್ನು ನೋಡುವಾಗ, ಅಷ್ಟು ಯಮ್ಮಿ ಇರ್ತದೆ. ವಾವ್, ಆ ಪುದೀನ ಫ್ಲೇವರ್, ಕೊತ್ತಂಬರಿ, ಹಸಿಮೆಣಸು, ಖಾರ, ಬೆಳ್ಳುಳ್ಳಿ ಫ್ಲೇವರ್ ಯಮ್ಮಿ ಇರ್ತದೆ. ಜಸ್ಟ್ ಒಂದು ಸತಿ ಟ್ರೈ ಮಾಡಿ.
ಹಸಿಮೆಣಸು ಮಾತ್ರ ನನಗೆ ಖಾರ ಆಯ್ತಿದ್ದು ಸ್ವಲ್ಪ, ಇಷ್ಟೇ ಮಾಡಿದೆಲ್ಲ ಜಾಸ್ತಿ ಆಯಿತು. ಅರ್ಧ ಹಸಿಮೆಣಸು ಸಾಕಿತ್ತು ಇದಕ್ಕೆ. ಬೇಕಾದರೆ ನೀವು ನೋಡ್ಕೊಂಡು ಹಾಕಿ ಹಸಿಮೆಣಸು. ಅದರ ಫ್ಲೇವರ್ ಮಾತ್ರ ಸೂಪರಾಗಿ ಬಂದಿದೆ. ಹುಣಸೆ ಹಣ್ಣಾದರೂ ಹಾಕ್ಕೊಳ್ಬೋದು. ಹುಣಸೆ ಹಣ್ಣು ಹಾಕಿದರೆ ಕಪ್ಪು ಬರ್ತದೆ ನೋಡಿ. ಲಿಂಬೆ ಹಣ್ಣು ಹಾಕಿ ಒಳ್ಳೆ ಕಲರ್ ಗ್ರೀನಾಗಿ ಬಂದಿದೆ. ಚಟ್ನಿ ರೆಡಿ ಆಯಿತು. ಮುಂಗ್ಲೆಟ್ ಮಾಡುವ. ಈಗ ಇಲ್ಲಿ ನೋಡಿ, ಹೆಸರು ಬೇಳೆಯನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಹೆಸರು ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿದ್ರು ಸಾಕು. ಇದಕ್ಕೆ ಈಗ ಏನೆಲ್ಲ ಹಾಕಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳುವ. ಜೀರಿಗೆ ಇಲ್ಲಿ ನಾನು ಎಳ್ಳನ್ನು ತಗೊಂಡಿದ್ದೇನೆ. ಸ್ವಲ್ಪ ಎಳ್ಳು ತುಂಬಾ ಒಳ್ಳೆಯದು. ನಮ್ಮ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡ್ತದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪೀರಿಯಡ್ಸ್ ಎಲ್ಲ ಇರ್ರೆಗ್ಯುಲರ್ ಇರೋರಿಗೆ ಎಲ್ಲ ನಾವು ಎಳ್ಳನ್ನು ಡೈಲಿ ಯೂಸ್ ಮಾಡ್ತಾಯಿದ್ರೆ ಒಳ್ಳೆಯದು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸ್ವಲ್ಪ ಹಳದಿ ಪೌಡ್ರ್ ಕೂಡ ಹಾಕ್ಕೊಂಡೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಮ್ಲೆಟ್ ಬದಲಾಗಿ ಮಾಡುವಂತಹ ಮುಂಗ್ಲೆಟ್ ಅಂತ ಹೇಳುವಂತಹ ಒಂದು ರೆಸಿಪಿ. ತುಂಬಾ ಹೆಲ್ದಿ. ಇದಕ್ಕೆ ಕೆಲವರು ಅಕ್ಕಿ ಹುಡಿಯನ್ನು ಕೂಡ ಸೇರಿಸ್ಕೊಂಡು ಮಾಡ್ತಾರೆ. ಅಕ್ಕಿ ಹುಡಿಯನ್ನು ಸೇರಿಸಿದರೆ ನಾವು ಎಂತ ಹೇಳೋದು, ಡಯಟ್ ರೆಸಿಪಿ ಮಾಡುವಾಗ ಅಕ್ಕಿ ಹುಡಿ ಸೇರಿಸಿದರೆ ಸ್ವಲ್ಪ ಅದು ಕಾರ್ಬ್ ಇದೆ ಅದರಲ್ಲಿ. ನಮಗೆ ಹೈ ಪ್ರೋಟೀನ್ ಮಾತ್ರ ಇಲ್ಲಿ ಸಿಗುವಂಥದ್ದು. ಹಾಗೆ ಇದರಲ್ಲಿ ಹೆಸರುಬೇಳೆಯಲ್ಲೇ ಇದೆ ಕಾರ್ಬ್. ಅದು ಸಾಕು ನಮಗೆ. ಕ್ಯಾಲೋರಿ ಕೌಂಟ್ ಜಾಸ್ತಿ ಆಗುತ್ತೆ. ಬೇಕಾದರೆ ನೀವು ಒಂದು 2 ಚಮಚದಷ್ಟು ಅಕ್ಕಿ ಹುಡಿಯನ್ನು ಸೇರಿಸ್ಕೊಳ್ಬೋದು. ಟೇಸ್ಟ್ ವೈಸ್ ಚೆನ್ನಾಗಿರ್ತದೆ. ಇದಕ್ಕೀಗೆಲ್ಲ ತರಕಾರಿಗಳನ್ನು ನಾವು ಹಾಕ್ಕೊಳ್ಬೇಕು. ಮೊದಲನೇದಾಗಿ ಇಲ್ಲಿ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೇನೆ. ಇದನ್ನು ಹಾಕ್ಕೊಳ್ಳುವ. ಆಮೇಲೆ ನೋಡಿ, ಇಲ್ಲಿ 3 ರೀತಿಯ ತರಕಾರಿ, ಒಂದು ಟೊಮೆಟೊ, ಒಂದು ಅರ್ಧ ನೀರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ. ಹಾಗೆ ಅರ್ಧ ಕ್ಯಾಪ್ಸಿಕಮ್. ಇದನ್ನೆಲ್ಲ ಹಾಕ್ಕೊಳ್ಳುವ. ಈಗ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಾಗೆ ಟೊಮೆಟೊ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸೂಪರಾದ ಟೇಸ್ಟಿಯಾದ ಮುಂಗ್ಲೆಟ್ ಹಿಟ್ಟು ರೆಡಿ ಆಯಿತು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಹೊಯ್ದ್ರೆ ಆಯಿತು. ಆಮ್ಲೆಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೇನೆ ನಾನು ನಿಮಗೆ. ಇನ್ನೂ ತರಕಾರಿಗಳನ್ನು ಸಣ್ಣಕ್ಕೆ ಹೆಚ್ಚುವುದಾದರೆ ಇನ್ನೂ ಸಣ್ಣಕ್ಕೆ ಹೆಚ್ಚಿಕೊಂಡು ಮಾಡ್ಬೋದು, ಪರವಾಗಿಲ್ಲ. ಇಷ್ಟಿದ್ದರೆ ಸಾಕು. ನೋಡಿ, ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಲ್ಲ ಹೀಗೆ ಇದ್ದರೆ ಸಾಕು. ಈಗ ನಾವು ಮಾಡಿಕೊಳ್ಳುವ. ಇಲ್ಲಿ ಒಂದು ಪಾನ್ ತಗೊಂಡಿದ್ದೇನೆ, ಕಾದಿದೆ ಇದೀಗ. ಇದಕ್ಕೀಗ ಹಾಕ್ಕೊಳ್ಳುವ. ನಾವೇನು ಮಿಕ್ಸ್ ಮಾಡಿದ್ದೇವೆ ಅದನ್ನು. ನಿಮ್ಮ ಮನೇಲಿ ಯಾವ ಕಾವಲಿ ಇದೆ ಅದರಲ್ಲಿ ಮಾಡ್ಕೊಳ್ಬೋದು. ಬೇರೆ ಕಬ್ಬಿಣದ ಕಾವಲಿಯಲ್ಲಿ ಯಾವುದಾದ್ರಲ್ಲಿ. ಆದರೆ ನಾನು ಇದು ಇಷ್ಟು ದಪ್ಪಕ್ಕೆ ಮಾಡ್ಕೊಳ್ಳುವಾಗ ನನಗಿಲ್ಲಿ ನಾನ್ ಸ್ಟಿಕ್ಕೆ ಯೂಸ್ ಮಾಡಬೇಕಾಗುತ್ತೆ. ನಿಮಗೆ ಯಾವುದಿದೆ ಅದರಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ಕೆಲವರು ಸೋಡದ ಹುಡಿ ಹಾಕ್ಕೊಳ್ಬೋದು. ನಾನು ಅದು ಯಾವುದು ಹಾಕ್ಕೊಳ್ಳೋದಿಲ್ಲ. ಇದೀಗ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಬೇಯಬೇಕು. ಬೆಂಕಿ ಸಣ್ಣ ಮಾಡಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳುವ. ಈಗ ನೋಡಿ, ಇದನ್ನು ಮಾಡಬೇಕಾದ್ರೆ, ನೀವು ಮುಂಗ್ಲೆಟ್ ಮಾಡಬೇಕಾದ್ರೆ ಯಾವಾಗೂ ಕೂಡ ಅರ್ಜೆಂಟ್ ಮಾಡಬಾರ್ದು. ಆರಾಮ್ಸೆ ಮಾಡಬೇಕು. ಒಂದು 2 ರಿಂದ 3 ನಿಮಿಷ ಅದು ಬೇಯಲಿಕ್ಕೆ ಟೈಮ್ ಕೊಡಬೇಕು. ಇಲ್ಲಾಂದರೆ ಅದು ಒಳಗಿಂದ ಹಸಿಯಾಗಿರ್ತದೆ. ಹಾಗಾಗಿ ಇವತ್ತೊಂಚೂರು ಒಂದು 2 ಡ್ರಾಪ್ ಅಷ್ಟು ತುಪ್ಪನ ಹಾಕ್ಕೊಂಡ್ರೆ, ಯಾಕೆಂದರೆ ಇದಕ್ಕೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಬೆಣ್ಣೆ ಆದರೂ ಹಾಕ್ಕೊಳ್ಬೋದು ನೀವು ಇದಕ್ಕೆ. ಸ್ವಲ್ಪ ಹಾಕುವ. ಆಯಿತು. ಇದು ನೋಡಿ, ಇಲ್ಲಿಂದ ಏಳಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಚೆನ್ನಾಗಿ ಬೇಯಲಿ. ಮತ್ತು ನೋಡಿ, ಈ ಥರ ಬರಬೇಕು. ಇದನ್ನು ಈಗ ಉಲ್ಟ ಮಾಡಿ ಬೇಯಿಸುವ.
ಇದನ್ನು ಏನು ಮಾಡಬೇಕು ಗೊತ್ತಾ ಉಂಟಾ, ಚಾಕುವಲ್ಲಿ ಪಿಜ್ಜಾ ಟೈಪು ಚಾಕುವಲ್ಲಿ ಕಟ್ ಮಾಡಬೇಕು ಈಗಲೇ, ಯಾಕಂದರೆ ಈಗ ಸಾಫ್ಟ್ ಇರ್ತದೆ, ಈಗ ನಿಮಗೆ ಕಟ್ ಮಾಡಲಿಕ್ಕೆ ಚೆನ್ನಾಗಿರ್ತದೆ. ಸಣ್ಣ ಉರಿಯಲ್ಲಿ ಬೇಯ್ತಾ ಇರಬೇಕೀಗ. ನೋಡಿ ಎಷ್ಟು ಚಂದ ಬಂದಿದೆ ಮುಂಗ್ಲೆಟ್. ಈ ಮುಂಗ್ಲೆಟ್ಟನ್ನು ನೀವು ಟೊಮೆಟೊ ಸಾಸ್ ಜೊತೆ ಕೂಡ ಮಕ್ಕಳಿಗೆಲ್ಲ ಕೊಡ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟೊಮೆಟೊ ಸಾಸ್ ಜೊತೆ ಸೂಪರ್ ಆಗಿರ್ತದೆ ಇದು, ಪಿಜ್ಜಾದ ಹಾಗೇನೆ. ನೋಡಿ ನಮ್ಮ ಯಮ್ಮಿ ಮುಂಗ್ಲೆಟ್ ರೆಡಿ ಆಯಿತು. ಇದನ್ನು ಉಲ್ಟನೇ ಹಾಕ್ಕೊಳ್ಬೇಕು ಆ್ಯಕ್ಚುಲಿ, ಯಾಕೆಂದರೆ ನಾವು ಕಟ್ ಮಾಡಿದ್ದು ಉಲ್ಟ ಅಲ್ವಾ, ಹಾಗಾಗಿ ನಾನು ಈ ಸೈಡ್ ನಿಮಗೆ ತೋರಿಸ್ಲಿಕ್ಕೆ ಬೇಕಾಗಿ ಹೀಗೆ ಓಪನ್ ಮಾಡಿದೆ. ಇನ್ನೊಂದಿದೆ, ಅದನ್ನು ಮಾಡ್ಕೊಳ್ತೇನೆ. ನೋಡಿ ನಮ್ಮ ಸೂಪರ್ ಯಮ್ಮಿ ಆದಂತಹ ಮುಂಗ್ಲೆಟ್ ರೆಡಿ ಆಯಿತು. ಹೀಗೇ ತುಂಬ ಚೆನ್ನಾಗಿ ಕಾಯಬೇಕದು, ಇಲ್ಲದ್ರೆ ಒಳಗಡೆ ನಿಮಗೆ ಹಸಿ ಹಸಿ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ಒಳ್ಳೆ ಕಾಯಿಸಿದ್ದೇನೆ. ಈಗ ಇದಕ್ಕೆ ಚಟ್ನಿ ನೋಡಿ, ಇದು ಚಟ್ನಿ ಇದೆ, ಈ ಥರ ಬರುತ್ತೆ ನೋಡಿ. ಇದೀಗ ತುಂಬಾ ಬಿಸಿ ಇದೆ ತೆಗಿಲಿಕ್ಕೆ, ಇಲ್ಲಿ ಕಟ್ ಮಾಡಿದೆ ಅದನ್ನು. ಬಿಸಿ ಇದೆ, ನನಗೆ ಅರ್ಜೆಂಟ್ ಆಗ್ತಾ ಉಂಟು, ಹಸಿವೆ ಆಗ್ತಾ ಉಂಟು. ನೋಡಿ ಈ ಥರ ಬರುತ್ತೆ, ಒಳಗಡೆ ಎಲ್ಲ ತರಕಾರಿ, ತುಂಬಾ ಟೇಸ್ಟ್ ಆಗುತ್ತೆ. ಪಿಜ್ಜಾ ಇದನ್ನು ಸೋಲ್ಬೇಕು. ಪಿಜ್ಜಾ ನಾನು ಮೊನ್ನೆ ತಿಂದಲ್ಲ ಪಿಜ್ಜಾ, ಅದಕ್ಕಿಂತ ಇದು ತುಂಬಾ ಟೇಸ್ಟಿ ಆಗಿರ್ತದೆ. ಈ ಥರ ಚಟ್ನಿ ಮಾಡಿ ಟೊಮೆಟೊ ಸಾಸ್ ಹಾಕ್ಕೊಂಡು ತಿನ್ನಿ, ಸ್ವಲ್ಪ ತುಂಬಾ ಟೇಸ್ಟಿಯಾಗಿರ್ತದೆ. ಈ ಥರ ಯಮ್ಮಿ, ಯಾವ ಹೋಟೆಲ್ಗೆ ಕೂಡ ನೀವು ಹೋಗಬೇಕು ಅಂತಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಇವತ್ತಿನ ಮೊದಲ ಡಯಟ್ ಸೀರೀಸಲ್ಲಿ ಮೊದಲಿಗೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿದ್ದೇನೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹೀಗೆ ಡೈಲಿ ಬ್ರೇಕ್ಫಾಸ್ಟ್ ಬರುತ್ತೆ, ಲಂಚ್ ರೆಸಿಪಿ ಬರುತ್ತೆ, ಡಿನ್ನರ್ ಬರುತ್ತೆ. ಆರಾಮ್ಸೆ ಮಾಡಿಕೊಂಡು ನಿಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೊಂಡು, ತೂಕನ ಕಡಿಮೆ ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ಬ್ರೇಕ್ಫಾಸ್ಟ್ ಸೀರೀಸ್ ಡೇ 1 ಮುಗಿಸ್ತಾ ಇದ್ದೇನೆ. ಹೀಗೇ ನೀವು ವಾಚ್ ಮಾಡ್ತಾ ಇರಿ. ಹಾಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ, ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ. ಹೀಗೇ ಬೇರೆ ಬೇರೆ ರೆಸಿಪಿ ಜೊತೆ ನಾನು